ಸ್ಟ್ರಗಲ್ ಆಫ್ ಡೂಯಿಂಗ್ ವ್ಲಾಗ್ಸ್ ರಿವ್ಯೂ ನೋಡಿದೆ ಚೆನ್ನಾಗಿದೆ ಅಂತ ಅಂದರು. ನಾನು ಕಳಿಸ್ಬೇಕಾರೆ ಮಾತ್ರ ಯಾಕೆ ಎರಡೆರಡು ಮೂರು ಡಬ್ಬ ಕಳಿಸ್ಕೊಡ್ತೀರಾ? ಹಾಯ್ ಹಲೋ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಿಟಲ್ ವರ್ಲ್ಡ್. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಶಾಪಿಂಗ್ ಮಾಡೋಕ್ಕೆ ಇಷ್ಟ ಅಂತ ಹೇಳಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಶಾಪಿಂಗ್ ಮಾಡೋದಕ್ಕೆ. ಕೆಲವೊಂದು ಆನ್ಲೈನ್ ತರಿಸ್ತೀನಿ, ಬ್ಯೂಟಿ ರಿಲೇಟೆಡು ಮತ್ತು ಮನೆಗೆ ಏನಾದರೂ ಬೇಕು ಅಂತಂದರೆ ನಾನು ಆನ್ಲೈನಲ್ಲೇ ತರಿಸೋದು. ಸೊ ಅದರಲ್ಲಿ ಕೆಲವೊಂದು ನನಗೆ ಮನೆಗೆ ಯೂಸ್ ಆಗುವಂಥದ್ದು ತರಿಸ್ಕೊಂಡೆ. ಏನಕ್ಕೆ ತರಿಸ್ದೆ ಅದನ್ನು ಅಂತಲೂ ಹೇಳ್ತೀನಿ. ಆಮೇಲೆ ಕ್ವಾಲಿಟಿ ಹೇಗಿತ್ತು ಅಂತಲೂ ಹೇಳ್ತೀನಿ. ಸೊ ಇಫ್ ಇನ್ ಕೇಸ್ ನಿಮಗೂ ಏನಾದರೂ ಇಷ್ಟ ಆಗಿ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಓಕೆನಾ? ಸೊ ತುಂಬ ಲೆಂತಾಗಿ ಮಾಡಿದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಸ್ಟಾರ್ಟ್ ಮಾಡೋಣ. ಕೆಲವೊಂದು ಓಪನ್ ಮಾಡಿಬಿಟ್ಟಿದ್ದೀನಿ, ಕೆಲವೊಂದು ಓಪನ್ ಮಾಡ್ದಿರ ಇದೆ. ಸೊ ಚೆಕ್ ಮಾಡಿಬಿಟ್ಟು ಎಲ್ಲ ಹೇಳ್ತೀನಿ ಏನು ತರಿಸಿದ್ದೀನಿ ಅಂತ ಅಂದ್ಬಿಟ್ಟು. ಫಸ್ಟ್ ಥಿಂಗ್, ನನ್ನ ಟಮ್ಲರ್. ಇದನ್ನು ನಾನು ಮಿಂತ್ರಾ ಅಲ್ಲಿ ಶಾಪ್ ಮಾಡಿದ್ದು, ಬೋಲ್ಡ್ ಫಿಟ್ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ. ಬಿಸಿ ಹಾಕಿದ್ರೆ ಬಿಸಿ ಇರುತ್ತೆ, ಕೋಲ್ಡ್ ಹಾಕಿದ್ರೆ ಕೋಲ್ಡ್ ಇರುತ್ತೆ. ಸೊ ಸ್ಟೇನ್ಲೆಸ್ ಸ್ಟೀಲ್ದು ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ. ಇಟ್ಸ್ ಗುಡ್, ನಂಗೆ ಇಷ್ಟ ಆಯ್ತಿದ್ದು. ಸೊ ಇದು ಬಂದು ಏನು ಮಾಡಿದೆಯಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಿಂದ ಇಲ್ಲಿಗೆ ಮಾತ್ರ. ಒಳಗಡೆ ಸ್ಟ್ರಾ ಎಲ್ಲ ಆ್ಯಕ್ಚುಲಿ ಸ್ಟೇನ್ಲೆಸ್ ಸ್ಟೀಲು ವಿತ್ ವೆರಿ ಗುಡ್ ಗ್ರಿಪ್. ತುಂಬ ಚೆನ್ನಾಗಿದೆ, ಐ ಲೈಕ್ ಇಟ್. ಯಾವ ಪ್ರಾಡಕ್ಟ್ದು ಎಷ್ಟು ಕೊಟ್ಟೆ, ಆಫರಲ್ಲಿ ಶಾಪ್ ಮಾಡ್ತೀನಿ, ಆಫರ್ ಇರಬೇಕಾದ್ರೆ ಎಷ್ಟು ಕೊಟ್ಟೆ ಅನ್ನೋದನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ಎಲ್ಲಾದರೂ ಹಾಕಿರ್ತೀನಿ, ಪ್ರೈಸ್ ಎಷ್ಟು ಕೊಟ್ಟೆ ಅಂತ ಅಂದ್ಬಿಟ್ಟು. ನನಗೆ ಎಷ್ಟು ಶೆಕೆ ಆಗ್ತಿದೆ ಅಂದರೆ, ಫ್ಯಾನ್ ಹಾಕಿದ್ರೆ ವಿಡಿಯೋ ಕೇಳಲ್ಲ, ಅದಕ್ಕೆ ಫ್ಯಾನ್ ಆಫ್ ಮಾಡ್ಬಿಟ್ಟು ಮಾತಾಡ್ತಿದ್ದೀನಿ. ಮತ್ತು ಪೇಂಟ್ ಬ್ರಷಸ್ ತರಿಸ್ಕೊಂಡೆ ಮೀಶೋಲ್ಲಿ, ಸೆಟ್ ಆಫ್ 3 ಬಂತು. ಇದು ಬಂದು ಮನೆ ಮುಂದೆ ಒಂಚೂರು ಡೆಕಾರ್ಗೋಸ್ಕರ ತರಿಸಿದ್ದೀನಿ, ಅದನ್ನ ಮಾಡಬೇಕಾದ್ರೆ ತೋರಿಸ್ತೀನಿ. ಇದು ದೇವ್ರ ಮನೆಯಲ್ಲಿ ಡಸ್ಟ್ ಏನಾದರೂ ಇದ್ದರೆ ಆರಾಮಾಗಿ ಬರುತ್ತೆ, ಪರ್ಕೆ ಎಲ್ಲ ಯೂಸ್ ಮಾಡಬಾರ್ದು ಅಂತಾರಲ್ಲ, ಸೊ ಅದಕ್ಕೆ ಇಟ್ಟಿದ್ದೀನಿ. ಇದು ವಿಂಡೋಸ್ ಕ್ಲೀನ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈ ಥರ ಇದು ಹೇಗೆ ಬರುತ್ತೋ ಏನೋ ಅಂತ ಅಂದ್ಬಿಟ್ಟು ಇನ್ನೊಂದು ತರಿಸಿದೆ. ಅದು ಸೆಟ್ ಆಫ್ 4 ಬಂದಿದೆ. ಇದು ಆ್ಯಕ್ಚುಲಿ ಪೇಂಟ್ ಬ್ರಷಸ್, ಅಂದರೆ ಏನದ್ರ ಮೇಲೆ ಪೇಂಟ್ ಮಾಡ್ತಾರೋ ಗೊತ್ತಿಲ್ಲ ಈ ಬ್ರಷಲ್ಲಿ. ನಂಗೆ ಗೊತ್ತಿರೋ ಹಂಗೆ ಆರ್ಟಿಸ್ಟ್ ಯೂಸ್ ಮಾಡೋ ಬ್ರಷಸ್ ಇದು, ವಾಲ್ ಪೇಂಟ್ದಲ್ಲ. ಇದನ್ನು ತರಿಸಿದೆ, ನೋಡೋಣ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಮೋಸ್ಟ್ಲಿ ನಾನು ಈ ಥರ ಬ್ರಷಸ್ ಎಲ್ಲ ತರಿಸೋದು ಏನಾದರೂ ಕ್ಲೀನಿಂಗ್ ಪರ್ಪಸ್ಗೆ, ಇಲ್ಲಾಂದರೆ ನಾನು ಏನಾದರೂ ಪೇಂಟ್ ಮಾಡ್ತೀನಿ ಅಂದರೆ ಅದಕ್ಕೆ ತರಿಸ್ತೀನಿ. ಸೊ ಲೆಟ್ಸ್ ಸಿ ಇದರಿಂದ ಏನು ಯೂಸ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಅದು ಬಿಟ್ಟು ಒಂದು 2 3 ಇದೇನು ಅಂದರೆ ಎಲ್ಲ ಒಂದೇ, ಬಟ್ ಒಂದು ಬಾಕ್ಸ್ ಮಾತ್ರ ಓಪನ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಒಂದು ನಿಮಿಷ. ಇದು ಆ್ಯಕ್ಚುಲಿ ಪಾಡ್ಸು ಚಿಕ್ಕದಾಗೆ ಚೆನ್ನಾಗಿದೆ, ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಅಂತಲ್ಲ, ಪ್ರೈಸಿಗೆ ಕ್ವಾಲಿಟಿ ಚೆನ್ನಾಗಿದೆ. ಇಟ್ಸ್ ಲೈಕ್ ದಿಸ್. ಅದಕ್ಕೊಂದು ಪ್ಲೇಟು, ನೀರು ಹಾಕಿದ್ರೆ ಅದರಲ್ಲೇ ಇರಲಿ ಅಂತ ನಾನು ಇದನ್ನು ಆ್ಯಕ್ಚುಲಿ ಮೆಟ್ಲ್ ಮೇಲೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು ತರಿಸ್ದೆ, ಬಟ್ ನಾನು ಇನ್ನೂ ಡೆಕೋರ್ ಮಾಡಿಲ್ಲ. ಇಶ್ಯೂ ಏನು ಅಂತಂದರೆ, ಪಾಟ್ ತರಿಸೋದಲ್ಲ, ಇದಕ್ಕೆ ಮಣ್ಣು ಹುಡ್ಕೊಂಬರೋದೇ ದೊಡ್ಡ ತಲೆನೋವಾಗಿದೆ, ಅದಕ್ಕೆ ಎಲ್ಲ ಹಂಗೆ ಇಟ್ಟಿದ್ದೀನಿ. ಒಂದರಲ್ಲಿ 5 ಪೀಸಸ್ ಬಂದಿದೆ. ಯಾವ್ಯಾವ ಕಲರ್ ಅಂತ ತೋರಿಸ್ತೀನಿ. ಇದು 5 ಕಲರ್ಸ್. ಇದೊಂಚೂರು ಆಕ್ವಾ ಬ್ಲೂ, ಗ್ರೇ, ಇದು ನಿಯಾನ್ ಗ್ರೀನ್ ಮತ್ತು ರೆಡ್, ಬ್ಲ್ಯಾಕ್, ಎಲ್ಲದಕ್ಕೂ ಪ್ಲೇಟ್ಸ್ ಇದೆ. ಒಂದೊಂದು ಪ್ಲೇಟ್ ಇಲ್ಲಿ ಸಿಕ್ಕಾಕೊಂಬಿಟ್ಟಿದೆ, ಬರ್ತಾಯಿಲ್ಲ, ಅದನ್ನು ಆಮೇಲೆ ತೆಗಿತೀನಿ. ಅದು ಬಿಟ್ಟು ಇನ್ನು 4 ಪ್ಲೇಟ್ಸ್ ಇಲ್ಲಿದೆ. ಸೊ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಸೇಮ್ ಇದನ್ನೇ ನಾನು ಸೆಟ್ ಆಫ್ 3 ತರಿಸಿರೋದು. ಆ್ಯಕ್ಚುಲಿ ತರಿಸಿದ್ದು ಬಂದು ಮೆಟ್ಲ್ ಮೇಲೆ ಇಡೋಕ್ಕೆ. ಅದು ಯಾವಾಗ ಇಡ್ತೀನೋ ಗೊತ್ತಿಲ್ಲ, ಮಣ್ಣು ಸಿಕ್ತಿಲ್ಲ ನನಗೆ ಇಡೋದಕ್ಕೆ. ಸ್ಟ್ರಗಲ್ ಆಫ್ ಡೂಯಿಂಗ್ ವ್ಲಾಗ್ಸ್. ಅದು ಫ್ಯಾನ್ ಇಲ್ದಿರೆ ವಾಯ್ಸ್ ಕ್ಲೀನಾಗಿ ಕೇಳಬೇಕು, ಕ್ಲೀನಾಗಿ ಪ್ರೆಸೆಂಟ್ ಆಗಬೇಕು ಅಂತಂದರೆ ಹಿಂಗೆ ಇಷ್ಟು ಸ್ಟ್ರಗಲ್ಸ್. ಶೆಕೆ, ಫಸ್ಟ್ ಆಫ್ ಆಲ್ ನಾನು ಶೆಕೆ ತಡೆಯಲ್ಲ. ಇದು ಬಂದು ಆ್ಯಕ್ಚುಲಿ ನಾನು ಶೂ ರ್ಯಾಕು ಆಚೆ ಹಾಕ್ಸಿರೋದು, ಮತ್ತು ಟೆರೆಸಲ್ಲಿ ನನ್ನ ರೂಮ್ ಇರೋದು. ಸೊ ಎಷ್ಟು ಡಸ್ಟ್ ಅಂದರೆ, ಶೂಸ್ ಎಲ್ಲ ಹಾಕೊಳ್ಳೋದಕ್ಕೆ ಅಂತ ತೆಗೆದ್ರೆ ಇಟ್ ವಾಸ್ ಪೆಥೆಟಿಕ್, ಅಷ್ಟು ಧೂಳಾಗಿತ್ತು, ಚೆನ್ನಾಗಿರಲಿಲ್ಲ. ಅದಕ್ಕೆ ಈ ಥರ ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ತೆಗೆದಿಡೋಣ ಅಂತ ಅಂದ್ಬಿಟ್ಟು ಇದನ್ನು ತರಿಸಿದೆ. ಇದು ಎಷ್ಟು ಬಂದಿದೆ ಗೊತ್ತಾ? ಒಂದು ನಿಮಿಷ ಇರಿ. ಸೆಟ್ ಆಫ್ 12 ಇದು ಆ್ಯಕ್ಚುಲಿ ಬಂದಿರೋದು. ಸೆಟ್ ಆಫ್ 12 ಪೀಸಸ್, ಆರಾಮ್ಸೆ 12 ಶೂಸ್ ಇಟ್ಕೋಬೋದು. ಮತ್ತು ಕ್ವಾಲಿಟಿ ಚೆನ್ನಾಗಿದೆ, ಉದ್ದನೂ ಚೆನ್ನಾಗಿದೆ, ವಿಡ್ತ್ ಆಗಲಿ ಲೆಂತ್ ಆಗಲಿ ಚೆನ್ನಾಗಿದೆ. ಮತ್ತು ಇಲ್ಲಿ ಸೀತ್ರೂ ಇರೋದ್ರಿಂದ ನೀವು ಚೆಕ್ ಮಾಡ್ಕೋಬೋದು ಯಾವ ಶೂಸ್ ಅಥವಾ ಯಾವ ಸ್ಲಿಪ್ಪರ್ಸ್ ಇಟ್ಟಿದ್ದೀರಾ ಅಂತ ಅಂದ್ಬಿಟ್ಟು. ಇಲ್ಲಿ ಸೀತ್ರೂ ಇದೆ ಒಳಗಡೆ ಕಡೆ. ಸೊ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವುದು ಚಪ್ಪಲಿ ಅಥವಾ ಶೂಸ್ ಏನು ಇಟ್ಟಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಅದಕ್ಕಾಗಿ ಇದು ಸೆಟ್ ಆಫ್ 12 ತರಿಸಿದೆ. ನೆಕ್ಸ್ಟ್ ಕಮ್ಸ್ ನೈಕಾ. ಲೈಟ್ ವೆಯ್ಟ್ ಆಗಿದೆ, ಅದು ಏನಿದೆಯೋ ನನಗಂತೂ ಗೊತ್ತಿಲ್ಲ. ಇದ್ರ ಬಿಲ್ ಅಮೌಂಟು 608. ವಾಟ್ ಈಸ್ ದಿಸ್? ಓಕೆ, ಒಂದು ಮಸ್ಕರ ಆಗೋಗಿತ್ತು, ಅದಕ್ಕೆ ತರಿಸಿದೆ. ದಿಸ್ ಈಸ್ ಮೆಬಿಲಿನ್ ಅವ್ರದ್ದು.
ರಿವ್ಯೂ ನೋಡಿದೆ ಚೆನ್ನಾಗಿದೆ ಅಂತ ಅಂದರು. ನಾನು ಮುಂಚೆ ಬೇರೆ ಯೂಸ್ ಮಾಡ್ತಿದ್ದೆ, ಇವಾಗ ಬೇರೆ ಶಾಪ್ ಮಾಡಿದ್ದೀನಿ. ಸೊ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗಿದೆ ಏನು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇಟ್ ಲುಕ್ಸ್ ಲೈಕ್ ಓಕೆ, ಫೋಕಸ್. ಲೆಟ್ ಮಿ ಟ್ರೈ ಆ್ಯಂಡ್ ಅಪ್ಡೇಟ್ ಯು ಹೇಗಿದೆ ಅಂತ. ಇಟ್ ಸೇಸ್ ವಾಟರ್ ಪ್ರೂಫ್. ಅದು ಬಿಟ್ಬಿಟ್ಟು ಸ್ಟಿಕ್ ಆನ್ ನೇಲ್ಸ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಐ ಬಾಟ್ ದಿಸ್. ಇದು 199 ರುಪೀಸು. ಇದು ಎರಡಕ್ಕೆ ಸೇರಿಸಿ ನಾನು 608 ಪೇ ಮಾಡಿದ್ದೀನಿ. ಇದರಲ್ಲೇ ಬಿಲ್ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದೆರಡು ಸೇರಿಸಿ 608 ಪೇ ಮಾಡಿರೋದು. ಓಕೆನಾ. ನೆಕ್ಸ್ಟ್ ಕಮ್ಸ್ ಅಗೇನ್ ನೈಕಾ ಪಾರ್ಸಲ್. ನನಗೊಂದು ಡೌಟು, ನೈಕಾ ಅವ್ರಿಗೆ ಎಲ್ಲ ಆರ್ಡರ್ ಹಾಕ್ಬೇಕಾದ್ರೆ ಒಂದೇ ಸಲ ಆರ್ಡರ್ ಹಾಕಿರ್ತೀನಿ. ಎಲ್ಲ ಆ್ಯಡ್ ಟು ಕಾರ್ಟ್ ಮಾಡಿಬಿಟ್ಟು ಒಂದೇ ಸಲ ಆರ್ಡರ್ ಪ್ಲೇಸ್ ಮಾಡಿರ್ತೀನಿ. ಕಳಿಸ್ಬೇಕಾದ್ರೆ ಮಾತ್ರ ಯಾಕೆ 2-3 ಡಬ್ಬ ಕಳಿಸ್ಕೊಡ್ತೀರಾ? ಮನೇಲಿ ಗಲೀಜು ಜಾಸ್ತಿ, ಒಂದನ್ನು ತೆಗೆದಾದ್ಮೇಲೆ ಇನ್ನೊಂದು ತೆಗೆಯೋಷ್ಟು ಪೇಷನ್ಸ್ ಇರಲ್ಲ. ಇದರಲ್ಲಿದೆ ಅನಿಸ್ತಿರುತ್ತೆ. ಅಪ್ಪ ಕಾಲು ಜೋಮ್ ಇಟ್ಕೊಬಿಡ್ತು. ಇದು ಬಿಲ್ ಅಮೌಂಟೇ ಹೋಗ್ಬಿಟ್ಟಿದೆ ಬ್ರೋ. ಇದು ಓಕೆ, ಇದು ಆ್ಯಕ್ಚುಲಿ ಫೇಸ್ ವಾಶ್ ತರಿಸಿರೋದು. ಟ್ರೈ ಮಾಡಬೇಕಿತ್ತು, ಅದಕ್ಕೆ ತರಿಸಿದ್ದೀನಿ. ಹೇಗಿದೆ ಏನು ಎತ್ತ ಅನ್ನೋದನ್ನು ಹೇಳ್ತೀನಿ. ಇಷ್ಟು ಚಿಕ್ಕದಾಗಿದೆ, ಪುಟ್ಟದಾಗಿ ಕ್ಯೂಟಾಗಿದೆ. ಒಂಚೂರು ಲೈಟಾಗಿ ಬಾದಾಮಿ ಪೌಡ್ರ್ ವಾಸನೆ ಬರ್ತಿದೆಯಾ ಅಂತ ಏನಂತೀರ? ನಾನು ಫೋಕಸ್ ಆಗ್ತಾಯಿದ್ದೀನ? ಹಿಂಗಿದೆ. ಆ್ಯಕ್ಚುಲಿ ಫುಲ್ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ನಾನು ಯಾವುದೋ ಪ್ರಾಡಕ್ಟ್ಸ್ನ ಯಾವುದೇ ಬಾಟ್ಲಲ್ಲಿ ನಾನು ಶಾಪ್ ಮಾಡಿದ್ರೆ ಐದರ್ ಇಲ್ಲಿಗಿರುತ್ತೆ ಅಥವಾ ಇಲ್ಲಿಗಿರುತ್ತೆ. ಇದು ಇಲ್ಲಿವರೆಗೂ ಇದೆ ಗುರು. ಬಾಟ್ಲು ಚಿಕ್ಕದಾಗಿದೆ. ಇಟ್ ಇಸ್ 50 grams 400 ಚೇಂಜ್ ಏನೋ ಪೇ ಮಾಡಿದೆ, ಆ್ಯಂಡ್ ವಿಚ್ ಇಸ್ ಇನ್ ಆಫರ್. ಸೊ ಇದನ್ನು ಟ್ರೈ ಮಾಡಬೇಕು ಅಂತ ತರಿಸಿರೋದು. ಇದು ಟ್ರೈ ಮಾಡಿಬಿಟ್ಟು ಹೇಗಿದೆ, ರಿವ್ಯೂ ಹೇಗಿದೆ ಅಂತ ಹೇಳ್ತೀನಿ. ಯಾಕೋ ಗೊತ್ತಿಲ್ಲ, ನಾನು ನನ್ನ ಫ್ರೆಂಡ್ಸ್ನೆಲ್ಲ ವೆಲ್ಕಮ್ ಮಾಡೋಂಗಾಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ನನ್ನ ಕಣ್ಣೇನಾದರೂ ಒಂಚೂರು ಮೇಲ್ ಹೋಗ್ತಾ ಇದೆ, ಪ್ಲೀಸ್ ಬೇರ್ ವಿತ್ ಮೀ. ನಾನು ಕ್ಯಾಮ್ರಾನ ಬ್ಯಾಕ್ ಕ್ಯಾಮ್ರಾ ಇಟ್ಬಿಟ್ಟು ಶೂಟ್ ಮಾಡ್ತಿರೋದು. ಸೊ ಆಪೋಸಿಟಲ್ಲಿ ಮಿರರ್ ಇಟ್ಟಿದ್ದೀನಿ. ನಾನು ಫ್ರೇಮಲ್ಲಿ ಇದೀನಾ ಇಲ್ವಾ ಅಂತ ಅಂದ್ಬಿಟ್ಟು ಆ ಮಿರರಲ್ಲಿ ಚೆಕ್ ಮಾಡ್ಕೊತಿದ್ದೀನಿ ಆವಾಗಿಂದ, ಅದಕ್ಕೆ ಅಲ್ಲಿ ಮೇಲೆ ನೋಡ್ತಾ ಇರೋದು. ಸೊ ಸೇ ಹೈ ಟು ಮೈ ಪಿಂಪಲ್ಸ್. ಏನಕ್ಕೆ ಬರ್ತಿದೆಯೋ ಗೊತ್ತಿಲ್ಲ. ಅದಾಯ್ತಾ? ಓ ಮೈ ಗಾಡ್, ಇದಕ್ಕೋಸ್ಕರ ನಾನು ಎಷ್ಟು ವೆಯ್ಟ್ ಮಾಡಿದ್ದೆ ಗೊತ್ತಾ? ಫೈನಲಿ ಇಟ್ ಇಸ್ ಹಿಯರ್. ಇದನ್ನು ಆ್ಯಕ್ಚುಲಿ ಚಿಕ್ಕದು ಟ್ರಾವೆಲ್ ಸೈಜ್ ಪ್ಯಾಕಲ್ಲಿ ತೊಗೊಂಬಂದು ಟ್ರೈ ಮಾಡಿ ಯಾವ್ದು ಇಷ್ಟ ಆಗುತ್ತೆ ಅಂತ ಚೆಕ್ ಮಾಡಿ ಆಮೇಲೆ ತರಿಸಿರೋದು ಇದು. ಇಟ್ಸ್ ನಾಟ್ ರ್ಯಾಂಡಮ್ಲಿ ಅಷ್ಟು ದುಡ್ಡು ಸ್ಪೆಂಡ್ ಮಾಡಿ ತರಿಸಿದ್ದಲ್ಲ ಇದು. ದಿಸ್ ಇಸ್ ಸೀಕ್ರೆಟ್ ಆಲ್ಕಮಿಸ್ಟ್ ಪರ್ಫ್ಯೂಮ್. ಸಖತ್ತಾಗಿದೆ ಇದು ಪರ್ಫ್ಯೂಮ್. ಐ ಜಸ್ಟ್ ಲವ್ ಇಟ್. ನಂಗೆ ತುಂಬ ಇಷ್ಟ ಆಯ್ತು ಇದು. ಟ್ರಾವೆಲ್ ಸೈಜ್ ಆರ್ಡರ್ ಮಾಡಿದಾಗ ಅದ್ರಲ್ಲಿ 3 ಫ್ಲೇವರ್ಸ್ ಬಂದಿತ್ತು. ಅದರಲ್ಲಿ ರೋಸೂದೊಂದು, ಜಾಸ್ಮಿನ್ ಒಂದು, ಮತ್ತು ಇದೊಂದು. ಓ ಗಾಡ್, ಇದಂತೂ ಕೇಳಬೇಡಿ, ಅಷ್ಟು ಚೆನ್ನಾಗಿದೆ. ಇಟ್ಸ್ ನೈಸ್. ಇಲ್ಲಿ ಬೇರೆ ಇದನ್ನು ಕೊಟ್ಟಿದ್ದಾರೆ. ಇಟ್ ಸೇಸ್ ನಥಿಂಗ್ ಟು ಹೈಡ್, ಟೇರ್ ಹಿಯರ್ ಅಂತ ಅಂದ್ಬಿಟ್ಟು. ಸೊ ಮೇ ಬಿ ಓಕೆ. ಓಕೆ ಓಕೆ, ಅವರು ಇಲ್ಲಿ ಅವ್ರು ಏನು ಹಾಕಿದ್ದಾರೆ, ಏನು ಇಂಗ್ರೀಡಿಯೆಂಟ್ಸ್ ಇದೆ, ವಾಟ್ ಈಸ್ ದಿಸ್ ಕ್ಲೀನ್ ಪರ್ಫ್ಯೂಮ್ ಅಂದರೆ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್. ಇದು MRP ಬಂದು 1500, 1499. ಬೆಸ್ಟ್ ಬಿಫೋರ್ 36 months ಇರುತ್ತೆ. ಸೊ ನಾನು ಅಷ್ಟು ಕೊಟ್ಟು ತೊಗೊಂಡಿಲ್ಲ. ಹೀಗೆ ಇವಾಗ ಹೀಗೆ ಕೆಳಗಡೆ ಹಾಕಿದ್ರೆ ಹೆಂಗಿರುತ್ತೆ? ಓ ಮೈ ಗಾಡ್, ಎಸ್ಥೆಟಿಕ್ಕಾಗಿ ಬಂದಿಲ್ಲ ಇರಿ. ಅಯ್ಯೋ, ಐ ಜಸ್ಟ್ ಲವ್ ದಿಸ್. ತುಂಬ ಚೆನ್ನಾಗಿದೆ. ನಾನು ಆಫರಲ್ಲಿ ತೊಗೊಂಡಿದ್ದು ಇಟ್ ವಾಸ್ ಫಾರ್ 1000 rupees, 999. ಓಕೆ, ನೆಕ್ಸ್ಟು ವೆಬ್ಸೈಟಲ್ಲಿ ಶಾಪ್ ಮಾಡಿದ್ದು. ಆಫರ್ ಇತ್ತು ಅಂತ ಅಂದ್ಬಿಟ್ಟು, ಬೈ ಒನ್ ಗೆಟ್ ಒನ್ ಇತ್ತು ಅಂತ ಅಂದ್ಬಿಟ್ಟು. ನಾನು ಯಾವಾಗಲೇ ಏನೇ ವೀಡಿಯೋ ಮಾಡಲಿ ರಿಲೇಟೆಡ್ ಟು ಸ್ಕಿನ್ ಕೇರ್, ನಾನು ಪ್ರತಿ ಸಾರಿ ಹೇಳ್ತೀನಿ ಸನ್ಸ್ಕ್ರೀನ್ನ ಮಿಸ್ ಮಾಡಬೇಡಿ ಅಂತ ಅಂದ್ಬಿಟ್ಟು. ದಿಸ್ ಈಸ್ ಹೌ ಐ ಸ್ಟಾಕ್ ಅಪ್ ಸನ್ಸ್ಕ್ರೀನ್ಸ್. ಆಲ್ರೆಡಿ ಒಂದು ಯೂಸಲ್ಲಿದೆ. ಬೈ ಒನ್ ಗೆಟ್ ಒನ್ ಇತ್ತು ಅಂತ ಅಂದ್ಬಿಟ್ಟು ಸನ್ಸ್ಕ್ರೀನ್ಸ್ನ ಶಾಪ್ ಮಾಡಿದ್ದು. ಆರಾಮ್ಸೆ ನೀವು ಆಫರಲ್ಲಿ ತೊಗೊಂಡ್ರೆ ನಿಮಗೊಂದು 4 to 5 months ಅಥವಾ 6 monthsವರೆಗೂ ಬರುತ್ತೆ. ಸೊ ಆರಾಮ್ಸೆ ಇನ್ವೆಸ್ಟ್ ಮಾಡ್ಬೋದು. ಇದ್ರ MRP ಬಂದು 400. ನಾನು 400ಗೆ 2 ತೊಗೊಂಡೆ. 400ಗೆ 2 ತೊಗೊಂಡೆ. ಸೊ 4 ಪೀಸಸ್ ಬಂತು. ಒಂದು 400 ಕರೆಕ್ಟ್ ತಾನೆ? 399, ಒಂದು 400. ಓಕೆನಾ. ಮತ್ತು ಪಾಂಡ್ಸ್ ಮಾಯ್ಶ್ಚರೈಸರ್ ನಾನೀಗ ಯೂಸ್ ಮಾಡೋದು ಮಾಯ್ಶ್ಚರೈಸರ್. ಓಕೆ, ನನಗೆ ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ನಾನು ಮಾಯ್ಶ್ಚರೈಸರ್ ಇದನ್ನು ಯೂಸ್ ಮಾಡೋದು. ಇದು ದೊಡ್ಡದು ಡಬ್ಬ. ಎಷ್ಟು ml? 300 ml ಡಬ್ಬ. ಚಿಕ್ಕದು 200 ml ಯೂಸ್ ಮಾಡ್ತಿದ್ದೆ. ಇದು ಆಫರಲ್ಲಿ ಇತ್ತು ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡೆ.
ಅದು ಇನ್ನೂ ಆಲ್ಮೋಸ್ಟ್ 70% ಇದೆ. ಸೊ ಅದು ಮುಗ್ದಾದ್ಮೇಲೆ ಇದನ್ನು ನಾನು ಸ್ಟಾರ್ಟ್ ಮಾಡೋದು. ಈ ಥರ ಕ್ರೀಮ್ ಬೇಸ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನೀವು ತರಿಸಿದ್ರೆ ನಿಮಗೆ ಬೆಸ್ಟ್ ಬಿಫೋರ್ ನಿಮಿಷ ಎಲ್ಲಿದೆ ಅಂತ ಹುಡುಕ್ತಿದ್ದೀನಿ. ಎಲ್ಲಿ ಗುರು? ಅಗಳ ಓಕೆ, ಇಲ್ಲಿ ಕರ್ಮ ಡೇಟಲ್ಲಿ ಹಾಕೋರೆ ನಾನು ಬೆಸ್ಟ್ ಬಿಫೋರ್ ಹುಡುಕ್ತಿದ್ದೀನಿ. 12/25 ಇದು 28ವರೆಗೂ ಯೂಸ್ ಮಾಡ್ಬೋದು. ಆಬ್ವಿಯಸ್ಲಿ ಅಷ್ಟೊಂದೆಲ್ಲ ಯೂಸ್ ಮಾಡಲ್ಲ, ಒಂದು 3-4 ಮಂತ್ಸಲ್ಲಿ ಖಾಲಿ ಆಗ್ಬಿಡ್ತಿದ್ದು. ಸೊ ಇನ್ವೆಸ್ಟ್ ಮಾಡಿ ನೀವು ಆಫರ್ಸಲ್ಲಿ ಇರಬೇಕಾದ್ರೆ ಶಾಪ್ ಮಾಡ್ಬೋದು. ಇದನ್ನು ಬೈ 1 get 1 ತೊಗೊಂಡಿದ್ದು. ಇದು ಟೋನರ್ ಬೈ 1 get 1 ತೊಗೊಂಡಿದ್ದು. ಒಂದು ಯೂಸೇಜ್ಗೆ ಹಾಕಿದ್ದೀನಿ, ಇನ್ನು 3 ಇಲ್ಲಿದೆ. ಓಕೆನಾ? ಸೊ ಇದು MRP ಬಂದುಬಿಟ್ಟು 449 MRP. ಬೈ 1 get 1 ತೊಗೊಂಡಿದ್ದು. ಸೊ 2 ಸೇರಿಸಿ ಒಂದು ಪ್ರೈಸ್ ಕೊಟ್ಟರು ನಾನು. ಸೊ ಹಾಗೆ ಏನೇ ನೀವು ಶಾಪ್ ಮಾಡಿದ್ರೂ ಆಫರಲ್ಲಿ ಇರಬೇಕಾದ್ರೆ ಶಾಪ್ ಮಾಡಿದ್ರೆ ನಿಮಗೆ ಯೂಸ್ ಆಗುತ್ತೆ, ಮನಿ ಒಂಚೂರು ಸೇವ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅಷ್ಟೇ. ಇಲ್ಲಿ ಕಸ ಇಟ್ಕೊಂಡಿರೋದು ನೋಡಿದ್ರೆ ಎಲ್ಲಿ ಬಿಸಾಕ್ತೀನೋ ಗೊತ್ತಿಲ್ಲ ನಾನು. ಸೊ ದಿಸ್ ಈಸ್ ವಾಟ್ ಐ ಶಾಪ್. ಟೋಟಲ್ ಎಷ್ಟು ಶಾಪ್ ಮಾಡಿದ್ದೀನೋ ಅದನ್ನೆಲ್ಲ ಒಂದು ಗ್ಲಿಮ್ಸ್ ನೋಡ್ಕೊಂಬರೋಣ. ಓಕೆನಾ? ದಿಸ್ ಈಸ್ ಸೀಕ್ರೆಟ್ ಆಲ್ಕಮಿಸ್ಟ್ದು ಪರ್ಫ್ಯೂಮ್, ಪಾಂಡ್ಸ್ ಮಾಯ್ಶ್ಚರೈಸರ್, ಕೆಮಿಸ್ಟ್ ಪ್ಲೇ ಅವ್ರದ್ದು ಟೋನರ್ಸ್, ಮೆಬ್ಲಿನ್ ಅವ್ರದ್ದು ಮಸ್ಕರಾ, ಪ್ರೆಸ್ ಆನ್ ನೇಲ್ಸ್, ಫೇಸ್ ವಾಶ್, ಬೈ 1 get 1 ಅಲ್ಲಿ ಸನ್ಸ್ಕ್ರೀನ್ಸ್, ಬ್ರಷಸ್, ಪೇಂಟ್ ಬ್ರಷಸ್, set of 12 shoe covers, set of 5 pots plus ಅದರದ್ದು plates, and 1 water tumbler. ಅಲ್ಲಿಗೆ ಶಾಪಿಂಗ್ ವ್ಲಾಗ್ ಮುಗೀತು. ನಿಮ್ಗೆ ಯಾವುದಾದ್ರು ಪ್ರಾಡಕ್ಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಶಾಪ್ ಮಾಡ್ಕೋಬೋದು. ಹಲೋ ಹಾಗೆ ಹೋಗಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿ ಹೋಗಿ, ಲೈಕ್ ಶೇರ್ ಕಮೆಂಟೂ ಮಾಡಿ. ನಾನು ನಿಮ್ಮನ್ನು ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ. ಬಾಯ್.